ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪಂಚಮಿ ಹಬ್ಬದ 2ನೇ ದಿನಕ್ಕೆ ನಿಮಗೆ ಸ್ವಾಗತ. 2ನೇ ದಿನ ನಮ್ಮ ಮನೆಯಲ್ಲಿ ಏನೇನು ಮಾಡಿದೀವಿ ಅಂತ ತೋರಿಸ್ತೀನಿ ಪಂಚಮಿ ಹಬ್ಬಕ್ಕೆ. ಆಮೇಲೆ ನನ್ನ ಮಗ ನೋಡ್ರಿ ಇಲ್ಲಿ ಎದ್ದು ಬಿಟ್ಟೈತಿ. ಹಾಯ್ ಮಗನೇ, ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಹಾಂ, ಸೊ ಅಡುಗೆ ಮನೆ ನೋಡ್ರಿ, ಇದು ನಮ್ಮದು. ಏನು ಮಾಡ್ತಿದ್ಯಾ? ಇದೇನು ತರಕಾರಿ ಚಿಟ್ಕೊಂಡಿದೆಯಲ್ಲ, ಪಲ್ಯ ಮಾಡೋದಾ? ಹಾಕು ಎಣ್ಣೆ ಕಾದು ಬಿಟ್ಟಿದೆ ಅನ್ಸುತ್ತಲ್ಲೇ. ಸೊ ಇವತ್ತು ಪಂಚಮಿ ಹಬ್ಬದ 2ನೇ ದಿನ. ನಮ್ಮ ಊರಲ್ಲಂತೂ ತುಂಬ ಸಖತ್ತಾಗಿ ಮಾಡ್ತಾ ಇರ್ತಾರೆ. ಬಟ್ ನಾವು ಬೆಂಗಳೂರಾಗಿದ್ದೀವಿ, ನಾವು ಇಲ್ಲೇನು ಬಿಡೋಲ್ಲ, ನಾವು ಹಬ್ಬ ಮಾಡ್ತೀವಿ. ವಿಶೇಷವಾದ ಅಡುಗೆಗಳು ಇರ್ತವೆ ಇವತ್ತು. ಸೊ ಗಾರ್ಗೆ, ವಡೆ, ಒಗ್ಗರಣೆ, ಮಿರ್ಚಿ ಎಲ್ಲ ಮಾಡಿಕೊಂಡು ಹೋಗೋದು. ಆಮೇಲೆ ಇವತ್ತು ಮೇನಾಗಿ ನಾಗನ ಒಂದು ಹುತ್ತಿಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರೋ ಒಂದು ವಿಶೇಷ ಈ ಒಂದು ಹಬ್ಬದ ಒಂದು ಇದು. ಸೊ ಊರಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಬೆಂಗಳೂರಲ್ಲಿ ನಾವು ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಇದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಅಡುಗೆಗಳೆಲ್ಲ ಮಾಡ್ತಿದ್ದಾರೆ. ಇದೇನು ಪಲ್ಯ? ಹಾಂ, ಬದ್ನಿಕಾಯಿ ಪಲ್ಯ. ಸೊ ಬದ್ನಿಕಾಯಿ ಪಲ್ಯ ಮಾಡ್ತಿದ್ದಾರೆ, ಇಲ್ಲಿ ಸಾಂಬಾರು ಇಟ್ಟಿದ್ದಾರೆ, ಇನ್ನೂ ಅಡುಗೆಗಳು ಆಗ್ತದವೆ. ಸೊ ಎಲ್ಲ ಆದಮೇಲೆ ತೋರಿಸ್ತೀನಿ ಇವತ್ತಿನ ತಿಂಡಿ ತಿನಿಸುಗಳು ಏನಿರ್ತವೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು. ನಾವು ನನ್ನ ಮಗ ಅಂಗಡಿಗೆ ಹೋಗಿ ಬರ್ತಾ ಇದ್ವಿ. ಅಂಗಡಿಗೆ ಏನೋ ಬೇಕಿತ್ತು, ಹಾಲು ತರಬೇಕಂತೇಳಿ ಹೋಗ್ತಾ ಇದ್ದೀವಿ. ಖುಷಿ ಅವನಿಗೆ. ಸೊ ಹಾಲು ಮತ್ತು ಬಾಳೆಹಣ್ಣು ಬೇಕಾಗಿತ್ತು ಪೂಜೆಗೆ, ತರಕ್ಕೆ ಹೋಗ್ತಾ ಇದ್ದೀನಿ. ಕಪ್ಪ 2 ಬಾಳೆಹಣ್ಣು ಕೊಡಿ ಅಂತ. ಇಲ್ಲ, ಫೋನ್ಪೇ ಮಾಡಿಬಿಡ್ತೀನಿ, ಕೊಡಿ. ಫೋನ್ಪೇ ಮಾಡಿ. ಸೊ ಹಾಲು ಏನಕ್ಕಪ್ಪ ಅಂದರೆ, ಹಾಲು ಬಾಳೆಹಣ್ಣಿತ್ತು ಮನೇಲಿ, ಬಟ್ ದೇವ್ರಿಗಂತ ಬೇರೆ ತಗೊಳ್ಳೋಣ ಅಂತ ಬಂದಿದ್ದಾಯಿತು. ಹಾಲು ಬಂದ್ಬಿಟ್ಟು ನಾಗರ ಹುತ್ತಿ ಹಾಕೋಕ್ಕೆ, ಇಲ್ಲಿ ನಾಗರ ಹುತ್ತಿ ಇರೋಲ್ಲ. ಬಟ್ ನಾವು ಅಲ್ಲೊಂದು ಕಲ್ಲಿಂದ ಒಂದು ನಾಗ ಇರುತ್ತೆ, ಅದ್ರ ಮೇಲೆ ಹಾಲು ಹಾಕಬೇಕು. ಅಲ್ಲ ಮಗನೇ? ಕಡಿಬಾರ್ದು, ಸುಮೀರಕ್ಕ ಬಜ್ಜಿ. ಹಾಂ, ಇನ್ನೇ ಇದನ್ನೆಲ್ಲ ಗುಳಿಸ್ಬಿಟ್ಟು ಹುಡ್ಕಡಂಗೆ ಮಾಡ್ಬಿಟ್ಟ. ನಾನು ಇಲ್ಲಿ ಬಟನ್ ಹಾಕೊಂಡಿದ್ನೆಲ್ಲ ಎಲ್ಲ ಉದುರೋಗ್ಬಿಟ್ಟಿತ್ತು. ಕೊಡಲ್ಲ ನಿನಗೆ ಈ ಡೌರಾಜ ಡವ್ ಮಾಡ್ತಿ ಡಿ ಫೋನ್ ಮಾಡ್ತಿ, ಭಾರಿ ಅಡ್ಡಿ ಮಾಡ್ತೀಯಲ್ಲ. ಫೋನ್ ಮಾತಾಡೋದು. ಹಲೋ ಹಲೋ ಹಲೋ. ಹೋಗಿ ಇಲ್ಲಿ ತರಕ್ಕೆ ಬಂದಿಯಲ್ಲ, ತಂಬು. ಮಗೊಂದು ಸೂಪರ್ ಕಾರ್ ಆಗಿದೆ. ಒಂದು ಗಾಳಿ ಎಲ್ಲ ಕಿತ್ತಾಕ್ಬಿಡೋಣ. ತಂಬಾರಪ್ಪ, ಕಾರ್ ತಗೊಂಬ. ಜಿ ತಮ್ಮಲ್ಲಿ ಡೈಲಿ ಬೆಳಗ್ಗೆ ನನ್ನ ಮಗನಿಗೆ ರಾಗಿ ಕಾಟಿ ಮಾಡಿ ನಾವು ಕುಡಿಸ್ತೀವಿ. ಸೊ ತಿಂತಾ ಇದ್ದಾನೆ. ಇದಾದಮೇಲೆ ಸ್ನಾನ ಆಗುತ್ತೆ ನನ್ನ ಮಗಂದು. ಆಮೇಲೆ ದೇವಸ್ಥಾನಕ್ಕೆ ರಾಗಿ ಗಂಜಿನ ಡೈಲಿ ಕುಡಿಸ್ತೀವಿ ಅಲ್ವಪ್ಪ? ಹಲೋ ಮಗನೇ, 5 ಗಂಜಿ ಕುಡಿತೀಯಲ್ಲಪ್ಪ ನೀನು ಡೈಲಿ? ಅಲ್ಲನ್ನ ಹೌದು ಜಾಣ. ಸೊ ಡೈಲಿ ಮಕ್ಕಳಿಗೆ ರಾಗಿ ಕಾಟಿ ಕುಡಿಸೋದು ಒಳ್ಳೆಯದು. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದು ಸರಿ, ಡೈಲಿ ಬೆಳಗ್ಗೆ ಒಂದು ಸರಿ ತಿನ್ಸಿದ್ರೆ ಸಾಕು. ಅದಾದ ಮಧ್ಯಾಹ್ನ ರಾತ್ರಿ ಅವನಿಗೆ ಬೇರೆ ನಾವು ಊಟ ಮಾಡಿಸ್ತೀವಿ. ಇಲ್ಲಿ ನೋಡ್ರಿ, ನಮ್ಮ ವೈಫು ನಾಗರ ಪಂಚಮಿ ವಿಶೇಷವಾಗಿ ಒಂದು ರಂಗೋಲಿ ಹಾಕಿದ್ದಾಳೆ. ಏನಂತ ಗೊತ್ತಾಗುತ್ತೆ ನಿಮಗೆ? ಇದು ನಾಗರಾವಂತೆ ನೋಡ್ರಿ. ಈ ಥರ ರಂಗೋಲಿಗಳನ್ನ ಹಾಕೋದು ವಿಶೇಷ. ಹಳ್ಳಿಗಳಲ್ಲಿ ನಾವು ಮನೆ ಮುಂದ್ಗಡೆ ದೊಡ್ಡ ರಂಗೋಲಿ ಹಾಕ್ತಾರೆ. ಇಲ್ಲಿ ಇವಳು ಚಾಕ್ ಪೀಸಲ್ಲಿ ಬರೆದಿದ್ದಾಳೆ. ಸೊ ಚೆನ್ನಾಗಿ ಕಾಣ್ತಿದ್ದಲ್ಲ, ಮನೆ ಮುಂದ್ಗಡೆಗೆ ನಾಗರ ಪಂಚಮಿ ಡೈಲಿ ಈ ಥರ ಹಾಕೋದು ಒಂಥರ ವಿಶೇಷ ನಮ್ಮ ಹಳ್ಳಿಗಳಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅವಳಿಗೆ ರಂಗೋಲಿ ಹಾಕಕ್ಕೆ ಇಲ್ಲಿ ನೆಲನೂ ಇಲ್ಲ, ಏನಿಲ್ಲ, ಅದಕ್ಕೆ ಚಾಕ್ ಪೀಸಲ್ಲಿ ಬರೆದು ಬಿಡಿಸಿದ್ದಾಳೆ. ಬೆಂಗಳೂರಲ್ಲಿ ಒಣ ಕಸ ಹಸಿ ಕಸನ ಬೇರೆ ಹಾಕಬೇಕು. ಸುಮ್ಮನೆ ಹೆಂಗೆ ಬೇಗ ಹಾಕೋಂಗಿಲ್ಲ ಇಲ್ಲೆಲ್ಲ. ಅವ್ರು ನಿಮ್ಮ ಹತ್ರ ಇಸ್ಕೊಳೋದಿಲ್ಲ. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಈ ಥರ ಕ್ಲೀನಾಗಿರಬೇಕು. ಫೈನಲಿ ನನ್ನ ಮಗನ ಸ್ನಾನ ಆಗ್ತಿದೆ. ಎಣ್ಣೆ ಸ್ನಾನ, ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಬೇಕು. ಐ ಮಗನೇ, ಸ್ನಾನ ಮಾಡ್ತಿದ್ದೆ ಕೂಸುಮರಿ. ಇಲ್ಲಿ ತೋರಿಸಲಿ ಅಪ್ಪಾಜಿ. ಐ ಮಗನೇ, ಅಲ್ಲ ಅಪ್ಪಾಜಿ ಸ್ನಾನ ಮಾಡೋಕು ನಿದ್ದಿಗಣಾಗವನು. ಇವತ್ತು ಬೇಗ ಎದ್ಬಿಟ್ಟಿದ್ದಾನೆ ಬೆಳಗ್ಗೆ. ಉಯ್ ಅವನ ಹಾಕನಕ್ಕೆ ಹೋಗ್ತಾನೆ ನೀರು ತಗೊಂಡು. ದೊಡ್ಡದಾದ್ಮೇಲೆ ಹಾಕೋ ತಿಂತೆ. ಉಯ್ ಮಾಡಂತೆ. ತಡಿ, ಸಿಟ್ಟು ಬಂದ್ಬಿಟ್ಟದೆ ಅವನಿಗೆ. ನೀನು ಹಾಕ್ಯಾಳಪ್ಪ. ಆಯಿತು. ಭಾರಿ ಐತಲ್ಲ ನನ್ನ ಮಗನ. ಹಂಗೆ ನೋಡ್ರಿ ಹೇಗಿದೆ. ಗುಚ್ಚಿ ಬ್ರ್ಯಾಂಡು, ಗುಚ್ಚಿ ಡೂಪ್ಲಿಕೇಟ್ ಬ್ರ್ಯಾಂಡು. ಲೈಟ್ ಇಲ್ಲೋಡ ಬಜ್ಜಿ, ಲೈಟ್ ಬರ್ತೈತಿ ಹಿಂಗ ಬಜ್ಜಿ. ಅದು ಇಲ್ಲ ಟೇಬಲ್ ಹೊಡಿತೀನಿ. ಅಲ್ಲಿ ಫೈನಲಿ ನನ್ನ ಮಗ ರೆಡಿ ಆದ ನೋಡ್ರಿ. ಕಡ್ಗ ಹಾಕ್ತವನೆ ಕೈಗೆ. ವಿಷ್ಣುವರ್ಧನ್ ಹಾಕ್ಬಿಟ್ಟ ಬಜ್ಜಿ. ಕೈ ಕಡ್ಗ ಹಾಕ್ಕೊಂಡು. ನೋಡ್ರಿ, ನಿಲ್ಸವನ್ನ ಒಂದ್ಸರಿ ನಿಂತ್ಕಪ್ಪಜ್ಜಿ. ಅಲ್ಲೇ ಇಲ್ಲೋಡ ಪಜ್ಜಿ. ಅವ್ನಿಗೇನೋ ಕೊಡೋದು. ಇರಿ ಇಲ್ಲೋಡ ಪಜ್ಜಿ ತಗ. ಇಲ್ಲಿ ನೋಡ್ರಿ, ನನ್ನ ಮಗ ಹೆಂಗೆ ರೆಡಿ ಆಗೋನೆ. ಹೆಂಗೆ ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಗಿದ್ದಾನೆ ನನ್ನ ಮಗ, ಹೇಗೆ ರೆಡಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಬೇಗ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ.
ರೆಡಿ ಆದ್ರಾ ಹೋನ್ರಾ ನೋಡ್ರಿ. ಓಕೆ, ಫೈನಲಿ ನಾವು ರೆಡಿ ಆದ್ವಿ ಪೂಜೆ ಹೋಗ್ಲಿಕ್ಕೆ. ನಾಗಪ್ಪಗೆ ಹಾಲು ಹಾಕೊಂಬರ್ತೀವಿ ಹೋಗ್ಬಿಟ್ಟು. ನೋಡ್ಬೋದು ಇಲ್ಲಿ ಏನೇನಿದೆ ನೋಡ್ರಿ, ಪೂಜೆ ಐಟಮ್ಸ್ ಎಲ್ಲ ನೋಡ್ಬೋದು. ಆಮೇಲೆ ಪ್ರಸಾದ ನೋಡ್ಬೋದು, ಗಾರ್ಗೆ, ಉಂಡೆ, ಅನ್ನ, ಆಮೇಲೆ ನೋಡ್ಬೋದು ಎಲ್ಲ ಬಾಳೆಹಣ್ಣು. ಇದು ನಮ್ಮ ವಿಶೇಷ. ನನ್ನ ಚಿನ್ನಿ ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ಪೂಜಾ, ನನ್ನ ವೈಫು. ಹೇಗೆ ಚಿನ್ನಿ? ಹಾಂ, ಮಸ್ತ್ ಕಾಣಕತ್ತೆ ಒಟ್ಟು ಇವತ್ತು ಪಂಚಮಿ ಹಬ್ಬಕ್ಕೆ. ನೋಡ್ರಿ ಹೇಗೆ ಇದೆ, ಒಂಥರ ಹಬ್ಬದ ವಾತಾವರಣ, ಖುಷಿ ಆಗುತ್ತಲ್ವ ನೋಡಿದರೆ. ಒಂಥರ ಏನೋ ಹಬ್ಬ ಅಂದರೆ ಒಂಥರ ವಿಶೇಷ ಎಲ್ಲ ರೆಡಿ ಆಗೋದು. ಸೊ ನನ್ನ ಮಗ ಅಂತೂ ನಿದ್ದೆಗಳಲ್ಲಿ ಬರ್ತಾವನೆ. ಸೊ ಬೇಗ ಎದ್ಬಿಟ್ಟಿದ್ದೆ ಇವತ್ತು. ಬಂದು ದೇವಸ್ಥಾನ ಇಲ್ಲೇ ಎದುರುಗಡೆ ಇದೆ. ಪೂಜೆ ಮುಗಿಸ್ಕೊಂಡು ತಿಂಡಿ ಮಾಡಬೇಕು. ಹಾಂ ಓ ಪೂಜೆ ಅವನ ಯಾವುದೋ ಬಾತ್ ಕೊಡಿ ಹೋಗ್ತಾಯಿದ್ದೀವಿ ನೋಡ್ತಾವೆ ನೋಡ್ರಿ. ಹಾಂ ಕಾಕ್ 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 ಹಿಡ್ಕವಲ್ಲ ಪೂಜೆ, ಹಿಡ್ಕಲ್ಲಿ ನೋಡ್ರಿ ಬಾತ್ ಕೊಡಿ ಕಾಕ ಅನ್ನೋದು ನಗ್ತಾಯಿದ್ದಾನೆ. ಸೊ ಬನ್ನಿ. ಸೊ ಮಕ್ಕಳನ್ನ ಎತ್ಕೊಂಡು ವೀಡಿಯೋ ಮಾಡೋದು ಒಂಥರ ಕಷ್ಟ ರೀ, ಸೀರಿಯಸ್ಲಿ. ಹಾಂ, ಆದ್ರೂ ಒಂಥರ ಮೆಮೊರೀಸ್ ರೀ. ಇವಾಗ ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರೂ ಒಂದು ಮೆಮೊರಿ ಇರುತ್ತಲ್ವ ಯೂಟ್ಯೂಬಲ್ಲಿ ನೋಡಲಿಕ್ಕೆ. ಸೊ ಬಂತು ನೋಡಿ ದೇವಸ್ಥಾನ. ಇದೇನೇ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಇರುವಂಥದ್ದು, ಹತ್ತಿರದಲ್ಲಿ. ಈ ದೇವಸ್ಥಾನದಲ್ಲಿ ನಾವೀಗ ಪೂಜೆ ಮುಗಿಸ್ಕೊಂಡು ಹೊಳ್ತೀವಿ. ಇಲ್ಲಿ ನೋಡ್ಬೋದು ಎಲ್ಲ ನಾಗರ ಒಂದು ಸ್ಟ್ಯಾಚ್ಯುಗಳಿದೆ ನೋಡ್ರಿ ಇಲ್ಲಿ. ಯಾರು ಬಂದಿದ್ದಾರೆ ನಮ್ಮವರು, ಉತ್ತರ ಕನ್ನಡದವ್ರು ಬಂದರೆ ಪಕ್ಕ ಈ ಒಂದು ಪೂಜೆನ ಮಾಡಿರ್ತಾರೆ. ಬೆಂಗಳೂರವರು ಸ್ವಲ್ಪ ಕಮ್ಮಿನೇ ಈ ಒಂದು ನಾಗರ ಪಂಚಮಿ ಮಾಡೋದು. ಕೈ ಮುಗಿತೀಯ ಅಪ್ಪಾಜಿ? ಜೇಜಿ ಕೈ ಮುಗಿತೈತೆ ನೋಡುವ ನನ್ನ ಬಂಗಾರು, ಕೂತ್ಕೊಳ್ತೀನಿ. ಸರಿ ನೋಡ್ರಿ, ನನ್ನ ಮಗ ಜೇಜಿ ದೇವ್ರು ಮಾಡಿದ ತಕ್ಷಣ ಕೈ ಮುಗಿತ ನೋಡ್ರಿ. ಹಾಂ ಜೇಜಿ ಅಪ್ಪಾಜಿ ಕೈ ಮುಗಿ, ಜೇಜಿ ಕೈ ಮುಗಿಯಪ್ಪ. ಜೇಜಿ ಕೈ ಮುಗಿ, ಹೋಗು ಮುಂದೆ ಹೋಗು. ಹಾಂ ಜೇಜಿ ಮುಂದೆ ಹೋಗ್ಬೇಕು, ಹೋಗು ಜೇಜಿ ಕೈ ಮುಗಿ ಹೋಗು. ಹಾಂ ಮಾತಾಡ್ಸ್ತಿದ್ದಾನೆ. ಮಾತಾಡ್ತಿದ್ಯಾ ಅಪ್ಪಾಜಿ ದೇವ್ರನ್ನ? ಜೇಜಿ ಮಾತಾಡ್ತಿದ್ಯಾ? ಓಕೆ, ಸಾಕು ಆಯಿತು. ಓಕೆ, ದೇವ್ರು ಮಾತಾಡ್ಸ್ತೈತೆ ನನ್ನ ಮಗು ನೋಡಿ, ಎಲ್ಲ ದೇವ್ರನ್ನ ಮಾತಾಡ್ಸ್ತದಾನೆ. ಜೇಜಿ ಅಪ್ಪಾಜಿ. ಹಾಂ ನವಗ್ರಹಗಳು ಅದು ಮಾತಾಡ್ಸು. ಸುತ್ತ ಒಂದು ರೌಂಡ್ ಹಾಕು, ಒಂದು ರೌಂಡ್ ಹಾಕೋಣ ಪಾಪಜಿ. ಬಲ್ಲೆ ಹೊಡಿಬಿಟ್ಟು ಡಿಗ್ 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 ಡಿಗ್. ಓ ಲೇ ಬಾ, ಇಲ್ಲಿ ಬಾ. ಟಿಕ್ 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 ಟಿಕ್. ಹಾಂ ಹೇಳಿ ಮಗು ಪೂಜೆ ಮಾಡ್ತಾರೆ ನೋಡಪ್ಪಜ್ಜಿ ಜೇಜಿಗೆ. ನೋಡಿ ಏನೇನೈತೆ ನೋಡಿ ಇಲ್ಲಿ ಪೂಜೆಗೆ. ನೋಡಿರಿ ಪೂಜೆ ಸಾಮಗ್ರಿಗಳು ಏನಿದ್ದಾವೆ ಅಂತೇಳ್ಬಿಟ್ಟು. ಸೊ ಇಲ್ಲಿ ನಾಗರ ಒಂದು ನಾವು ಎಡೆಗೆ ಹಾಲು ಹಾಕ್ಬೇಕು ಇವಾಗ. ಪೂಜೆಯನ್ನು ಮಾಡಿಕೊಂಡು ಹಬ್ಬದ ವಾತಾವರಣ ಒಂಥರ ಖುಷಿ. ಊರಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ವಿ, ಬಟ್ ಊರಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ತುಂಬ ಕೆಲಸಗಳು, ಪದೇ ಊರಿಗೆ ಹೋಗೋಕ್ಕಾಗಲ್ಲ. ಆಫೀಸ್ ಇದೆ ನಿಮಗೆ ಗೊತ್ತಲ್ವಾ. ಸೊ ಆಫೀಸ್ ಇಟ್ಕೊಂಡು ಎವ್ರಿ ಟೈಮ್ ಊರಿಗೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಸಣ್ಣ ಪುಟ್ಟ ಇದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಮಗ ಇಲ್ಲೆಲ್ಲ ದೇವ್ರು ಇದಪ್ಪ ಬಿತ್ತಲೆ ಇದೆ ಇರಲಿ ಬಿಡು, ಎದ್ದೇಳಬೇಕು. ಎಲ್ಲಿ ಹೋಗ್ತೀಯ ಅಪ್ಪಾಜಿ? ಎಲ್ಲಿ ಹೋಗ್ತೀವಿ ಮಗನೇ? ಅವನಿಗೆ ಗ್ರೌಂಡ್ ಸಿಕ್ಬಿಟ್ರೆ ಬೆಕ್ಕು ಕ್ವಾಶ್ 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 ಮೇವು. ಏಯಪ್ಪ ಕಡಿದಿತ್ತಿಲ್ಲ ಮಗನೇ. ಏಯ್ ಮುಟ್ಬಾರ್ದ. ಏನು ಹಾಯ್ ಕ್ವಾಶ್ ಕ್ವಾಶ್ ಹಾಯ್. ಬ್ಯಾಡ ಬಾಪಜಿ ಚಿಕ್ಕ ಇಲ್ಲಿ ಅಂತಕ್ಕೆ ಬಂತದು. ಬಾಲ್ ಹಿಡ್ಕತೈತೆ ಅದು, ಬಾಡಲ್ಲಿ ಬ್ಯಾಡ ಬಾ. ಈ ಕಡೆ ಬಾಪಜಿ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು. ಆಗ್ಲದು ಬೆಕ್ಕತ್ರ ಹೋಯ್ತಾನೆ ಅಂತ ನೋಡ್ರಿ ಇವನು. ಹೇಳ್ರಿ ಇವನಿಗೆ ಬೇಡ ಅಂತ, ಕಡಿತದಂತ. ಅದೆಲ್ಲ ಓದ್ತು ಹೊರಗೆ ಓದ್ತು, ಮತ್ತೆ ಬರುತ್ತೆ ಅದೊಂದು ನೋಡಿ. ಅಪ್ಪಾಜಿ ಬ್ಯಾಡಲಿ ಮಗನೇ ಇದು. ಸೊ ದೇವರಿಗೆ ಎಡೆನ ಇಡ್ತಾ ಇದ್ದೀವಿ ನಾವು ಮಾಡಿರೋವಂಥ ಮನೆಯಲ್ಲಿ ಮಾಡಿರೋವಂಥ ಒಂದು ಪ್ರಸಾದ. ಸೊ ಉಂಡೆ ಗಾರ್ಗೆ ಇದೆಲ್ಲದನ್ನ ಇಟ್ಟು ಪೂಜೆ ಮಾಡಬೇಕು. ಜೇಜು ಕಮ್ಮಿಗೆ ಬೆಕ್ಕ ಹೋಯ್ತದಲ್ಲ, ಓಡಿಸಿದ್ದೀನಿ. ಎಲ್ಲ ಇಲ್ಲ ಅದು ಆ ಬೆಕ್ಕ ಇಲ್ಲ, ಹೋಯ್ತು ಓಡಿಸಿದ್ದೀನಿ. ಮನಾ ಲೇ ಎಷ್ಟು ಹೇಳಿದ್ರೆ ಕೇಳೋದಿಲ್ಲ ನೀನು. ಹಾಂ ಎಷ್ಟು ಅಟಿ ಮರಿದ್ದೀನಿ ನಾನು. ಹಾಂ ಅದಕ್ಕೆ ನೋಡಿ ಎಷ್ಟು ಇದು ಮಾಡ್ತಾನೆ ಅವನು. ಪೂಜೆ ಮಾಡೋಕ್ಕೆ ಬಿಡೋಲ್ಲ. ಪಗ್ಲೆಲ್ಲ ಆ ಬೆಕ್ಕತ್ರ ಓಡ್ತಾನೆ, ಅದು ಓಡ್ತಾಯಿಲ್ಲ, ಇವನು ಬಿಡ್ತಾಯಿಲ್ಲ. ಆ ಕಡೆ ಕಡೆಗೆ ಹಾಂ ಹೊಡಿತೀನಿ. ನೋಡಿ ಜೇಜಿ ಮಾಡ್ತಾಳ ಅವ್ವ, ಸುಮ್ಮನೆ ಇರಬೇಕು ನೋಡಿ ಇದ್ದ. ಈ ದೇವಸ್ಥಾನ ಹತ್ರ ಇರುವಂಥ ಎಲ್ಲ ದೇವ್ರುಗಳಿಗೆ ಹೂವನ್ನು ಇಡ್ತಿದ್ದಾಳೆ ನನ್ನ ವೈಫು. ನೋಡ್ಬೋದು ಈ ದೇವಸ್ಥಾನ ನೋಡ್ರಿ ಹೇಗಿದೆ ಅಂತೇಳ್ಬಿಟ್ಟು. ಇಲ್ಲಿ ಜನ ಕಮ್ಮಿ ಬರೋದು, ಭಾಳ ಕಮ್ಮಿ.
ಅಂದರೆ ಇಲ್ಲಿ ಹಬ್ಬ ಇರುವಾಗ ಜಾಸ್ತಿ ಬರ್ತಾರೆ. ಬಟ್ ಈ ಪಂಚಮಿ ಹಬ್ಬನ ಬೆಂಗಳೂರವರು ಸ್ವಲ್ಪ ಕಮ್ಮಿನೇ ಮಾಡೋದು. ಯಾರು ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರಲ್ಲ, ನಮ್ಮ ಉತ್ತರ ಕನ್ನಡದವರು, ಅವರು ಬಂದವರು ಏರಿಯಾದಲ್ಲಿ ಸ್ಟೇ ಆದವ್ರು ಮಾತ್ರ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಸೊ ನನ್ನ ಮಗನಿಗಂತೂ ಆಟ ಆಗಿಬಿಟ್ಟಿದೆ, ಇವತ್ತು ಪ್ಲೇ ಗ್ರೌಂಡ್ ಥರ ಆಗಿಬಿಟ್ಟಿದೆ ಅವನಿಗೆ. ನೋಡ್ರಿ ಇಲ್ಲಿ ಅಷ್ಟೊತ್ತು ಬೆಕ್ಕ ಹತ್ರ ಆಟ ಆಡ್ದ, ಇವಾಗ ನೆಲ್ಲಿ ಹತ್ರ ಆಟ ಆಡ್ತಿದ್ದಾನೆ. ನೋಡ್ಬೋದು ಆದಿಶಕ್ತಿ ಸೌಮ್ಯ ಸ್ವರೂಪಿಣಿ ಕಾಳಿಕಾಂಬ ದೇವಾಲಯ ಇದು ನೋಡ್ಬೋದು. ಜೇಜಿಗೆ ಹಾಲು ಹಾಕಪ್ಪಚ್ಚಿ, ನೀನು ಹಿಂಗೆ ಕೂಡ ಕಾಣಿಸು. ಬೆಲ್ಲದ ಹಾಲು ಫಸ್ಟು ಬೆಲ್ಲದ ಹಾಲು ಹಾಕ್ತೀವಿ, ಆಮೇಲೆ ಹಾಲು. ನೋಡಿ ಜೇಜಿಗೆ ಹಾಲು ಹಂಗೆ ಹಾಕ್ಬೇಕಪ್ಪಜ್ಜಿ. ನೀನು ಹಾಕ್ತೀಯಾ? ಹ್ಞೂ ದೇವ್ರನ್ನ ಮುಟ್ಟಿ ಲೆತ್ ಮಾಡ್ತು ಕೈ ಮುಗಿತೀವಿ ನೋಡು ನನ್ನ ಮಗ. ಅಯ್ಯಯ್ಯೋ ಕೈ ಮುಗಿತೈತಲ್ಲ ಇದು. ಸೊ ಇನ್ನು ಬೇರೆಯವರ ಬಂದಿದ್ದಾರೆ, ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ದೇವ್ರಿಗೆ ಹೂ ಆಡ್ತೈತೆ ನನ್ನ ಮಗ. ಎಷ್ಟು ತಕ್ಕ ಬೆಕ್ಕದ ಆಟ ಆಡೋದು ಸಾಕಾಗೋಯ್ತಪ್ಪ ನನಗೆ. ಬೆಕ್ಕು ಓಡಿಸಿ ಹೋಯ್ತು ಬಿಡು ಮಗನೇ ಅದು. ಕೈ ಮುಗಿದಾ? ಬಾ ಹೋಗೋಣ. ಹಿಂಗೆ ನೀ ಮುಗಿ, ನೀವು ಮುಟ್ಟಿ ಕೈ ಮುಗಿ. ಹಾಂ ಗಣಪ ಮಿನಿ ಗಣಪ ನೋಡಿ ಸೊಂಡ್ಲಿ ಕೈ ಮುಗಿಯಬೇಕು. ಜೇಜಿ ಇದು ಹಿಂಗೆ ಕೈ ಮುಗಿಯಬೇಕು ಜಾಣ. ಇದು ಪೂಜೆ ದಿನಗಳಲ್ಲಿ ನಾವು ಕಂಕಣ ಕಟ್ಕೊಂಡು ಪೂಜೆ ಮಾಡೋದು ಒಂಥರ ಏನೋ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಯಪ್ಪ ಈ ಬೆಕ್ಕು ಹೋಗ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ ಗುರು. ಅದು ಬಂದು ನಿಂದಿರುತ್ತೆ, ಇವನು 10 ಹೋಗ್ತಾನೆ ಇದ್ದಾನೆ. ನಿಮಗೆ ಸಾಕಾಗೋಯ್ತು. ಒಂದು 10 ಸರಿ ಕರ್ಕೊಂಬಂದಿದ್ದಾಯ್ತು ಇವನ್ನ. ಹಾಂ ಉಳ್ಳಿ ಅದು ಉಳಿದ್ರೆ ಅದು ಒಳ್ಳೆ ಕೊಡಿ. ಜೇಜಿ ಕೈ ಮುಗಿಯಕ್ಕಪ್ಪ ಹಂಗೆ. ಹಂಗೆ ಕೈ ಮುಗಿಬೇಕು. ಓಕೆ, ನಾವು ದೇವಸ್ಥಾನದಿಂದ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಬೇಕು. ಹಸಿವಾಗ್ತಿದೆ. ಸೊ ಎಲ್ಲ ಅಡುಗೆ ರೆಡಿಯಾಗಿದೆ, ಊಟ ಮಾಡೋಣ ಬನ್ನಿ. ಊಟ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಪಂಚಮಿ ಹಬ್ಬದ್ದು ಮಗ ದೊಡ್ಕೊಂಬಿಟ್ಟ ಬೆಕ್ಕು ಹಿಡಿದ್ಬಿಟ್ಟು ನೀರು ಕುಡಿತವನೆ. ಬೇಕು ಎಷ್ಟು ಹಿಡ್ಬಿಟ್ಟ ಅಂದರೆ ನನಗೆ ಸಾಕಾಗೋಯ್ತು ಗುರು. ಸೊ ಫೈನಲಿ ಬಂದ್ವಿ ನಾವು ಮನೆಗೆ. ಎಲ್ಲ ಮುಗೀತು ಪೂಜೆ ದೇವಸ್ಥಾನದಿಂದ. ಇಲ್ಲಿ ಮನೇಲಿ ಸ್ವಲ್ಪ ದೀಪ ಹಚ್ಬಿಟ್ಟು ಊಟ ಮಾಡಿಬಿಟ್ರೆ ಆಯಿತು. ಅಡುಗೆ ಎಲ್ಲ ರೆಡಿಯಾಗಿದೆ ನೋಡ್ಬೋದು ರೀ. ಇಲ್ಲಿ ನೋಡಿರಿ ನಮ್ಮ ಪಂಚಮಿ ಹಬ್ಬದ ವಿಶೇಷವಾದ ಊಟ ನೋಡ್ಬೋದು. ಇದು ಗಾರ್ಗೆ, ಇದು ವಡೆ, ಆಮೇಲೆ ಉಂಡೆ. ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ. ಊರಲ್ಲಿ ಇನ್ನೂ ತುಂಬ ವೆರೈಟಿ ಮಾಡ್ತಾರೆ, ಬಟ್ ನಾವು ಬೆಂಗಳೂರಿಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮದು ವಿಶೇಷವಾದ ಊಟ. ಇದು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಓಕೆ, ನಾವು ಇವತ್ತಿನ ವ್ಲಾಗನ್ನು ಮುಗಿಸ್ತೀವಿ. ನಾಗರ ಪಂಚಮಿ ಹಬ್ಬದ ಒಂದು ವಿಶೇಷ ವ್ಲಾಗ್ ಮುಗಿಯುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಸರಿ, ಬಾಯ್. ಬಾಯ್.